ಇನ್ನು ಹಾಸನದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ದಳಪತಿಗಳ ಶಕ್ತಿ ಪ್ರದರ್ಶನ ಆಗುತ್ತೆ. ಭುವನಹಳ್ಳಿ ಬೈಪಾಸ್ನಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಈ ವಯಸ್ಸಿನಲ್ಲಿ ಹೋಗ್ತಾರೆ, ಯಾತಕ್ಕೋಸ್ಕರ ದೇವೇಗೌಡರು ಸಾಹೇಬರು ಸಂಸತ್ಗೆ ಹೋಗ್ತಾರೆ. ನಮ್ಮ ಕನ್ನಡ ನಾಡಿನ ನೆಲ ಜಲ ಭಾಷೆ ಸ್ವಾಭಿಮಾನವನ್ನ ಉಳಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ವಯಸ್ಸಿನಲ್ಲಿ ಹೋರಾಟ ಮಾಡಬೇಕಂದ್ರೆ ಇವತ್ತು ನಮ್ಮಂತ ಚಿಕ್ಕ ವಯಸ್ಸಿನ ಹುಡುಗರು, ನನಗೂ ವಯಸ್ಸಾಯಿತು, ಚಿಕ್ಕವರೇನಲ್ಲ, 38 ಆಗೋಯ್ತು. ಆದ್ರೂ ರಾಜಕಾರಣದಲ್ಲಿ ಬಹುಶಃ 38 ಚಿಕ್ಕ ವಯಸ್ಸು ಅಂತ ಹೇಳಿದ್ದೇವೆ ನಮಗೋಸ್ಕರ. ಹಾಗಾಗಿ ನಾವೆಲ್ಲ ನಿಮ್ ಜೊತೆ ಇದ್ದೇವೆ. ಇವತ್ತು ಕನ್ನಡ ನಾಡಿನ ನೆಲ ಜಲ ಭಾಷೆ ಸ್ವಾಭಿಮಾನವನ್ನ ಉಳಿಸ್ತಕ್ಕಂಥದ್ದಕ್ಕೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಇಳಿ ವಯಸ್ಸಿನಲ್ಲಿ ಹೋರಾಟ ಮಾಡಬೇಕಾದ್ರೆ ಇವತ್ತು ನಮ್ಮಂತ ಚಿಕ್ಕ ವಯಸ್ಸಿನ ಹುಡುಗರುಗಳು, ನನಗೂ ವಯಸ್ಸಾಯ್ತು, ನಾನೇನು ಚಿಕ್ಕವನೇನಲ್ಲ, 38 ಆಗೋಯ್ತು. ಆದ್ರೂ ರಾಜಕಾರಣದಲ್ಲಿ ಬಹುಶಃ 38 ಇನ್ನೂ ಚಿಕ್ಕ ವಯಸ್ಸು ಅನ್ಕೊಂಡಿದ್ದೇವೆ, ನಮಗೂ ಸೂರಜ್ಗೂ ಎಲ್ಲ. ಹಾಗಾಗಿ ನಾವೆಲ್ಲ ನಿಮ್ ಜೊತೆ ಇದ್ದೇವೆ. ಇವತ್ತು ಕುಟುಂಬ ಅಂದ್ರೆ ದೇವೇಗೌಡರ ಕುಟುಂಬ ಮಾತ್ರ, ಕಾರ್ಯಕರ್ತರು ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬ, ದೇವೇಗೌಡರ ಕುಟುಂಬ ಮಾತ್ರ ಇವತ್ತು ಕುಟುಂಬ ಅಂತಕ್ಕಂಥದ್ದನ್ನ ನಾವು ಅನ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇನ್ನೂ ಸಾಕಷ್ಟು ಜನ ಮಾತನಾಡ್ತಕ್ಕಂಥದ್ದಿದೆ. ಇವತ್ತು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದು ಸೇರಿರುವಂಥದ್ದು ಬಹುಶಃ ಇದು ನಾವು ಎಂದೂ ಕೂಡ ಮರೀಲಿಕ್ಕಾಗೋದಿಲ್ಲ. ಒಂದು ಕೊನೆಯದಾಗಿ ಹೇಳ್ತೇನೆ, ಯಾರೂ ಕೂಡ ಕುಮಾರಣ್ಣನ ಆರೋಗ್ಯದ ವಿಚಾರದಲ್ಲಿ ಕಿಂಚಿತ್ತು ಚಿಂತನೆ ಮಾಡಬೇಡಿ. ನಿಮ್ಮಂಥ ತಂದೆ ತಾಯಂದ್ರಗಳ ಪ್ರಾರ್ಥನೆ ಇವತ್ತು ಹಾಸನ ನಾಡಿನ ನಮ್ಮ ಮಣ್ಣಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಹಾಸನಾಂಬೆಯ ಒಂದು ಅನುಗ್ರಹ, ಅವರ ತಂದೆ ತಾಯಿ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು 100ಕ್ಕೆ 100ರಷ್ಟು ಅವ್ರಿಗೆ ಶ್ರೀರಕ್ಷೆ ಆಗಿ ನಿಲ್ಲುತ್ತೆ. ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು